ಮಾಡಬೇಕೆಂಬ ಆಸೆ ಇದ್ರೂ ಸರಿಯಾದ ಮಾಹಿತಿ ಸಿಗದೆ ಆನ್ ಟೈಮ್ ಲೋನ್ ಸಿಗದೆ ಅವರು ತಮ್ಮ ಬಿಸ್ನೆಸ್ ಪ್ಲಾನ್ ಅನ್ನ ಕೈಬಿಟ್ಟಿರೋದನ್ನ ನಾವು ಎಷ್ಟು ಬಾರಿ ಕೇಳಿರ್ತೀವಿ. ನೀವು ಕೂಡ ಒಬ್ಬ ಮಹಿಳೆಯಾಗಿದ್ದು ನಿಮ್ಮ ಬಿಸ್ನೆಸ್ ಆರಂಭಿಸೋಕೆ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾಕಂದ್ರೆ ಈ ವಿಡಿಯೋನ ಕೊನೆಯಲ್ಲಿ ನಾನು ನಿಮ್ಗೆ ಯಾವ ರೀತಿಯಾದಂತಹ ಬಿಸ್ನೆಸ್ ಲೋನ್ ಅನ್ನ ಪಡ್ಕೊಂಡು ನೀವು ನಿಮ್ಮ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನೆಲ್. ನಾನು ನಮ್ಮ ಗಂಗಾ. ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಬರೀ 14% ಉದ್ಯಮಿಗಳಿದ್ದಾರೆ. ಅದರಲ್ಲಿ 5 ಕೋಟಿ ಉದ್ಯಮಿಗಳಲ್ಲಿ 80 ಲಕ್ಷ ಜನ ಮಾತ್ರ ಮಹಿಳಾ ಉದ್ಯಮಿಗಳಿದ್ದಾರೆ. ಕುತೂಹಲಕಾರಿ ವಿಷಯ ಏನಂದ್ರೆ ಮಹಿಳೆಯರು ಮಾಡುವಂತಹ ಎಲ್ಲಾ ಬಿಸ್ನೆಸ್ಗಳಲ್ಲೂ 79% ನಷ್ಟು ತಮ್ಮ ಸ್ವಂತ ಹಣವನ್ನೇ ಬಳಸಿ ಮಾಡುವಂತಹ ಸಂಖ್ಯೆ ಹೆಚ್ಚಾಗಿದೆ. ಹಾಗೆ ಸರಿಯಾದ ಸಮಯದಲ್ಲಿ ಅವರಿಗೆ ಸಿಗದೆ ಇರುವಂತಹ ಫಿನಾನ್ಷಿಯಲ್ ಹೆಲ್ಪ್ ಮತ್ತೆ ಅವರ ಬಿಸ್ನೆಸ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಸಿಗದೆ ಇರುವಂತಹ ಕರೆಕ್ಟ್ ಆದ ಐಡಿಯಾಸ್ ಅವರನ್ನ ಈ ಪರಿಸ್ಥಿತಿಗೆ ತಂದಿದೆ. ಈ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡಂತಹ ಭಾರತ ಸರ್ಕಾರ ಮಹಿಳೆಯರಿಗಾಗಿನೇ ಸ್ಪೆಸಿಫಿಕ್ ಆಗಿ ಬಿಸ್ನೆಸ್ ಲೋನ್ ಅನ್ನ ನೀಡಲಿಕ್ಕೆ ಶುರು ಮಾಡಿದೆ. ಹಲವಾರು ಕಾರ್ಯಕ್ರಮಗಳನ್ನ ಆರಂಭಿಸಿ ಹೆಣ್ಣು ಮಕ್ಕಳ ಒಳಿತಿಗಾಗಿ ಒಂದು ಒಳ್ಳೊಳ್ಳೆ ಸ್ಕೀಮ್ ಗಳನ್ನ ಕೂಡ ಯೋಜನೆಗೆ ತಂದಿದ್ದಾರೆ. ಸೊ ಅದರಲ್ಲಿ ಭಾರತೀಯ ಮಹಿಳಾ ಬ್ಯಾಂಕ್ ನ ಲೋನ್ಗಳು ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ. ಈ ಬ್ಯಾಂಕ್ ಅಲ್ಲಿ ನಿಮಗೆ 4 ವಿಭಾಗಗಳಲ್ಲಿ ಲೋನ್ ಅನ್ನ ಕೊಡ್ತಾರೆ. ಅದರಲ್ಲಿ ಮೊದಲನೇದಾಗಿ BMB ಶೃಂಗಾರ್ ಲೋನ್. ಭಾರತದಲ್ಲಿ ಎಲ್ಲಿ ಆದ್ರೂ ನೀವು ಬ್ಯೂಟಿ ಪಾರ್ಲರ್ ಅಥವಾ ನಿಮ್ಮದೇ ಆದಂತಹ ಸಲೂನ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಲೋನ್ ಅನ್ನ ನೀವು ಪಡ್ಕೊಳ್ಬಹುದಾಗಿರುತ್ತೆ. ಹಾಗೆ ಈ ಲೋನ್ ಅನ್ನ ಪಡೆದುಕೊಳ್ಳಲು ಪರ್ಟಿಕ್ಯುಲರ್ ಆದಂತಹ ಏಜ್ ಲಿಮಿಟ್ ಅಂತ ನೋಡ್ತಾ ಹೋದ್ರೆ ನಿಮ್ಗೆ 20 ವರ್ಷದಿಂದ 60 ವರ್ಷದೊಳಗೆ ಇರುವಂತಹ ಮಹಿಳೆಯರು ಈ ಲೋನ್ಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಜೊತೆಗೆ ನೀವು ಇದಕ್ಕೆ ಯಾವುದೇ ರೀತಿಯಾದಂತಹ ಮೇಲಾಧಾರವನ್ನ ಸಲ್ಲಿಸುವಂತಹ ಅವಶ್ಯಕತೆ ಇರೋದಿಲ್ಲ. ಈ ಸಾಲವನ್ನ ನೀವು ನಿಮ್ಮ ಅಂಗಡಿ ತೆರೀಲಿಕ್ಕೆ ಅಥವಾ ಪರ್ಟಿಕ್ಯುಲರ್ ಆಗಿ ಒಂದು ಎಕ್ವಿಪ್ಮೆಂಟ್ಸ್ ಅನ್ನ ಬಳಸ್ಕೊಳ್ಳಿಕ್ಕೆ ಅಥವಾ ಹೊಸದಾಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅದಕ್ಕೆ ಪರ್ಟಿಕ್ಯುಲರ್ ಆದ ಥಿಂಗ್ಸ್ ಅನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಈ ಲೋನ್ ಅನ್ನ ಪಡ್ಕೊಳ್ಬಹುದಾಗಿರುತ್ತೆ. ಜೊತೆಗೆ ಈ ಲೋನ್ ಅನ್ನ ರೀಪೇ ಮಾಡ್ಲಿಕ್ಕೆ ಅಂದ್ರೆ ಮರುಪಾವತಿ ಮಾಡ್ಲಿಕ್ಕೆ ನಿಮ್ಗೆ 7 ವರ್ಷಗಳ ರೀಪೇಮೆಂಟ್ ಟೈಮ್ ಅನ್ನೋದು ಕೂಡ ಸಿಗುತ್ತೆ. ಎರಡನೇದಾಗಿ BMB ಅನ್ನಪೂರ್ಣ ಲೋನ್. ಇದು ಫುಡ್ ಕೇಟರಿಂಗ್ ಮತ್ತೆ ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡುವಂತವರಿಗೆ ನೀಡುತ್ತಿರುವಂತಹ ಲೋನ್ ಆಗಿರುತ್ತೆ. ಇನ್ನು ಈ ಲೋನ್ಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ 18 ರಿಂದ 60 ವರ್ಷದ ಒಳಗಡೆ ನೀವು ಇರಬೇಕಾಗಿರುತ್ತೆ. ಜೊತೆಗೆ ನಿಮ್ಗೆ ಈ ಲೋನ್ ಅನ್ನ ರೀಪೇ ಮಾಡ್ಲಿಕ್ಕೆ 3 ವರ್ಷಗಳ ರೀಪೇಮೆಂಟ್ ಟೈಮ್ ಇರುತ್ತೆ. ಹಾಗೆ ಈ ಲೋನ್ಗೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ಯಾವುದೇ ರೀತಿಯಾದಂತಹ ಮೇಲಾಧಾರ ಅಥವಾ ಕೊಲಾಟ್ರಲ್ ಅನ್ನ ನೀಡುವಂತಹ ಅವಶ್ಯಕತೆ ಇರೋದಿಲ್ಲ. ಮೂರನೇದಾಗಿ BMB ಸುಲಭ ಸಾಲ ಅಥವಾ ಈಸಿ ಲೋನ್ ಅನ್ನೋದಾಗಿರುತ್ತೆ. ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಬಿಸ್ನೆಸ್ ಮಾಡ್ತಿರುವಂತವರಿಗೆ ಇಲ್ಲಿ ಲೋನ್ ಲಭ್ಯ ಇರುತ್ತೆ. ಜೊತೆಗೆ ನೀವು ಇಲ್ಲಿ 20 ಕೋಟಿ ರೂಪಾಯಿವರೆಗೂ ಒಂದು ಸಾಲವನ್ನ ಪಡ್ಕೊಳ್ಬಹುದು ನಿಮ್ಮ ಬಿಸ್ನೆಸ್ ಅನ್ನ ಡೆವಲಪ್ ಮಾಡ್ಕೊಳ್ಳಿಕ್ಕೆ. ಹಾಗೆ ನೀವೇನಾದ್ರು 1 ಕೋಟಿಗಿಂತ ಹೆಚ್ಚಿನ ಸಾಲವನ್ನ ಪಡ್ಕೊಳ್ಬೇಕಂತ ಹೇಳಿದ್ರೆ ತಪ್ಪದೆ ಕೊಲಾಟ್ರಲ್ ಅಂದ್ರೆ ಮೇಲಾಧಾರವನ್ನ ನೀಡಬೇಕಾಗಿರುತ್ತೆ. ಈ ಲೋನ್ ಸ್ಕೀಮ್ ದೊಡ್ಡ ಮೊತ್ತಕ್ಕೆ ನೀಡ್ತಿರೋದ್ರಿಂದ ನಿಮ್ಗೆ 7 ವರ್ಷಗಳ ರೀಪೇಮೆಂಟ್ ಆಪ್ಷನ್ ಅನ್ನೋದು ಕೂಡ ಇರುತ್ತೆ. ಹಾಗೆ ಈ ಲೋನ್ಗೆ ನೀವು ಅರ್ಜಿ ಸಲ್ಲಿಸ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಏಜ್ ಲಿಮಿಟ್ಸ್ 21 ವರ್ಷದಿಂದ 55 ವರ್ಷದ ಒಳಗಡೆ ಇರಬೇಕಾಗಿರುತ್ತೆ. ಹಾಗೆ ನೀವು ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಯಾವ್ಯಾವ ರೀತಿಯಾದಂತಹ ಸ್ಮಾಲ್ ಸ್ಕೇಲ್ ಅಥವಾ ಮೀಡಿಯಂ ಸ್ಕೇಲ್ ಬಿಸ್ನೆಸ್ಗಳು ಈ ಲೋನ್ ನ ಸ್ಕೀಮ್ ಕೆಳಗಡೆ ಬರುತ್ತೆ ಅಂತ ನಂತರದಲ್ಲಿ ನೀವು ಅಪ್ಲೈ ಮಾಡುವಂಥದ್ದು ನಿಮಗೆ ಒಂದು ಒಳ್ಳೆ ಆಯ್ಕೆ ಆಗಿರುತ್ತೆ. ಇನ್ನು 4ನೇದಾಗಿ BMB ಪರ್ವರಿಶ್ ಲೋನ್. ಭಾರತದಲ್ಲಿ ಎಲ್ಲಿ ಆದರೂ ನೀವು ಮಕ್ಕಳಿಗಾಗಿ ಒಂದು ಡೇ ಕೇರ್ ಸೆಂಟರ್ ಅನ್ನ ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ ಈ ಲೋನ್ ನಿಮಗಾಗಿನೇ ವೀಕ್ಷಕರೇ. ಹಾಗೇನೆ ಈ ಲೋನ್ಗೆ ಅಪ್ಲೈ ಮಾಡ್ಲಿಕ್ಕೆ ನಿಮ್ಮ ಏಜ್ ಲಿಮಿಟ್ ಏನಿರಬೇಕು ಅಂತ ಹೇಳಿದ್ರೆ 21 ವರ್ಷದಿಂದ 55 ವರ್ಷದ ಒಳಗಡೆ ಇರುವಂತವರು ನೀವು ಆಗ್ಬೇಕಾಗಿರುತ್ತೆ. ಹಾಗೇನೆ ಈ ಲೋನ್ ನ ಪಡ್ಕೊಳ್ಳಿಕ್ಕೆ ಕೂಡ ನೀವು ಯಾವುದೇ ರೀತಿಯಾದಂತಹ ಕೊಲಾಟ್ರಲ್ ಅನ್ನ ನೀಡುವಂತಹ ಅವಶ್ಯಕತೆ ಇರೋದಿಲ್ಲ. ಲೋನ್ ಅನ್ನ ರೀಪೇ ಮಾಡ್ಲಿಕ್ಕೆ ನಿಮ್ಗೆ 5 ವರ್ಷಗಳ ಕಾಲ ರೀಪೇಮೆಂಟ್ ಆಪ್ಷನ್ ಟೈಮ್ ಅನ್ನೋದು ಕೂಡ ಇರುತ್ತೆ. ಸೊ ಈ ಬಿಸ್ನೆಸ್ ಲೋನ್ ಅನ್ನ ನೀವು ಕೂಡ ಪಡ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ RBI ನಿಯಮಗಳ ಪ್ರಕಾರ ಇದರ ಮೇಲೆ ಬಡ್ಡಿ ದರಗಳಿರುತ್ತೆ. ಹಾಗೆ ಭಾರತೀಯ ಮಹಿಳಾ ಬ್ಯಾಂಕ್ 100ಕ್ಕೂ ಹೆಚ್ಚು ಬ್ರಾಂಚ್ ಗಳನ್ನ ಭಾರತದಾದ್ಯಂತ ಹೊಂದಿದೆ ವೀಕ್ಷಕರೇ. ನೀವು ಕೂಡ ಹೆಚ್ಚಿನ ವಿವರಗಳನ್ನ ಪಡೆಯಬಹುದು. ಮತ್ತೆ ಸಾಮಾನ್ಯವಾಗಿ ಬಡ್ಡಿ ದರ ನಿಮ್ಗೆ ಈ ಲೋನ್ ಅನ್ನ ಪಡ್ಕೊಳ್ತೀರಾ ಅಂತ ಹೇಳಿದ್ರೆ 10.15% ನಿಂದ 13.65% ನವರೆಗೆ ಬದಲಾಗಬಹುದಾಗಿರುತ್ತೆ. ಹಾಗೆ ಇದರಲ್ಲಿ ಸಾಕಷ್ಟು ವೇರಿಯೇಷನ್ಸ್ ಅನ್ನ ನೀವು ನೋಡ್ತೀರಾ. ಹಾಗೇನೆ ಚಿಲ್ಲರೆ ವ್ಯಾಪಾರ ಅಥವಾ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಅನ್ನ ನೀವು ಮಾಡ್ತಿದ್ದೀರಾ ಒಬ್ಬ ಮಹಿಳಾ ಉದ್ಯಮಿಯಾಗಿ ಅಂತ ಹೇಳಿದ್ರೆ 5 ಕೋಟಿ ರೂಪಾಯಿಯಷ್ಟು ಗರಿಷ್ಠ ಸಾಲವನ್ನ ನೀವು ಈ ಲೋನ್ ನ ಸ್ಕೀಮ್ ನ ಕೆಳಗಡೆ ಪಡ್ಕೊಳ್ಬಹುದಾಗಿರುತ್ತೆ. ಹಾಗೇನೆ ನೀವು ಉತ್ಪಾದನಾ ವಲಯ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಏನಾದ್ರೂ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಅಪ್ ಟು 1 ಕೋಟಿ ರೂಪಾಯಿವರೆಗೂ ಸೀಲಿಂಗ್ ಅನ್ನ ಪಡ್ಕೊಳ್ಬಹುದಾಗಿರುತ್ತೆ. ಇನ್ನು ನೀವು ಈ ಲೋನ್ ಗಳಿಗೆ ಅರ್ಜಿ ಸಲ್ಲಿಸ್ತಿದ್ದೀರಾ ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಬೇಕು, ನೀವು ಒಬ್ಬ ಸ್ಯಾಲರಿಡ್ ಎಂಪ್ಲಾಯಿ ಆಗಿದ್ರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಐಡೆಂಟಿಫಿಕೇಶನ್ ಪರ್ಪಸ್ಗೆ ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID ಅಥವಾ ಪಾಸ್ಪೋರ್ಟ್ ಅನ್ನ ನೀಡುವಂತದ್ದಾಗಿರುತ್ತೆ. ಎರಡನೇದಾಗಿ ಬಿಸ್ನೆಸ್ ಅಡ್ರೆಸ್ ಪ್ರೂಫ್,
ಪ್ರಾಪರ್ಟಿ ಟ್ಯಾಕ್ಸ್ ಬಿಲ್, ಲೀಸ್ ಡಾಕ್ಯುಮೆಂಟ್ ಅಥವಾ ಸೇಲ್ಸ್ ಡೀಡ್ ಅನ್ನ ನೀಡುವಂತದ್ದಾಗಿರುತ್ತೆ. ಇನ್ನು ಮೂರನೇದಾಗಿ ಅಡ್ರೆಸ್ ಪ್ರೂಫ್, ಅದಕ್ಕೆ ನೀವು ನೀಡಬಹುದಾಗಿರುವಂತದ್ದು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಆಗಿರುತ್ತೆ, 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರುತ್ತೆ, ಅಥವಾ ನೀವು ಕಳೆದ 2 ವರ್ಷದಲ್ಲಿ ಪಡ್ಕೊಂಡಿರುವಂತಹ ಆದಾಯದ ರಿಟರ್ನ್ಸ್ ಅನ್ನ ಕೂಡ ನೀವು ನೀಡಬಹುದಾಗಿರುತ್ತೆ. ಈ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಅನ್ನ ಸಲ್ಲಿಸಿ ನೀವು ಲೋನ್ಗೆ ಸರಿಯಾಗಿ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ಯಾರೆಲ್ಲ ಈ ಲೋನ್ ಅನ್ನ ಪಡ್ಕೊಳ್ಳಿಕ್ಕೆ ಅಥವಾ ಸ್ಟಾರ್ಟ್ಅಪ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಎಲಿಜಿಬಲ್ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿಮೆನ್ ಆಂಟ್ರಪ್ರನರ್ಸ್ ಯಾರ್ಯಾರು ಇರ್ತೀರೋ ಅವರು ಇದಕ್ಕೆ ಅಪ್ಲೈ ಮಾಡಬಹುದಾಗಿರುತ್ತೆ. ಸೋಲ್ ಪ್ರೊಪ್ರೈಟರ್ಶಿಪ್ ಅನ್ನ ಹೊಂದಿರುವಂತವರು ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ನೀವು ಯಾವ್ದಾದ್ರು ಬಿಸ್ನೆಸ್ ಅನ್ನ ಮಾಡ್ತಿದ್ದೀರಾ, ಒಂದು ಫರ್ಮ್ ಅನ್ನ ತೆಗಿತಿದ್ದೀರಾ ಅಥವಾ ಫ್ರಾಂಚೈಸಿಯನ್ನ ಪಡ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಇದನ್ನ ಸ್ಟಾರ್ಟ್ ಮಾಡಬಹುದಾಗಿರುತ್ತೆ. ಹಾಗೆ ಓನರ್ಸ್, ಬೋರ್ಡ್ ಮೆಂಬರ್ಸ್ ಅಥವಾ ಪಬ್ಲಿಕ್ ಅಂಡ್ ಪ್ರೈವೇಟ್ ಕಂಪನೀಸ್ ಅಲ್ಲಿ ಒಂದು ಮೆಂಬರ್ಶಿಪ್ ಅನ್ನ ಹೊಂದಿರುವಂತವರಾಗಿದ್ರೆ ನೀವು ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆಯೇ ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ ನೀವು ಮೆಂಬರ್ ಆಗಿದ್ದೀರಾ ಅಂತ ಹೇಳಿದ್ರೆ ಕೂಡ ಈ ಲೋನ್ ಅನ್ನ ಪಡ್ಕೊಳ್ಬಹುದಾಗಿರುತ್ತೆ. ಇನ್ನು ನಿಮಗೆ ಮಿನಿಮಮ್ 2 ವರ್ಷಗಳ ಸ್ವಂತ ಬಿಸ್ನೆಸ್ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಇದ್ರೆ ಕೂಡ ಈ ಲೋನ್ ನ ನೀವು ಪಡ್ಕೊಳ್ಬಹುದಾಗಿರುತ್ತೆ. ಇನ್ನು ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂತಹ ಅಂಶ ಏನಂತ ಹೇಳಿದ್ರೆ, ನೀವು 21 ವರ್ಷದಿಂದ 60 ವರ್ಷದ ಒಳಗಡೆ ಇರುವಂತಹ ಏಜ್ ಕ್ಯಾಟಗರಿಯಲ್ಲಿ ಬರಬೇಕಾಗಿರುತ್ತೆ. ಹಾಗೇನೆ ನಿಮ್ಮ ಮಿನಿಮಮ್ ಸ್ಯಾಲರಿ 25,000 ಇದ್ರೆ ನೀವು ಈಸಿಯಾಗಿ ಈ ಲೋನ್ ಅನ್ನ ಪಡ್ಕೊಳ್ಬಹುದಾಗಿರುತ್ತೆ. ಸೊ ನೀವು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಲೋನ್ ಅನ್ನ ಪಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀರಾ. ಹಾಗೆ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಮಾಹಿತಿ ಹಾಗೆ ಬಿಸ್ನೆಸ್ ಅನ್ನ ಎಕ್ಸ್ಪರ್ಟ್ಸ್ ರಿಂದ ನೀವು ಕಲಿಬೇಕು, ಪ್ರಾಕ್ಟಿಕಲ್ ಆಗಿ ಬಿಸ್ನೆಸ್ ಮಾಡಿ ಸಕ್ಸಸ್ಫುಲ್ ಆಗಬೇಕು ಅಂತಿದ್ರೆ ಈ ಕೂಡಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ಬಿಸ್ನೆಸ್ ಕಾಂಟೆಂಟ್ಗಾಗಿ ತಪ್ಪದೆ ನಮ್ಮ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ವಿಡಿಯೋನ ಹೆಚ್ಚಿನ ಜನರಿಗೆ ತಲುಪಿಸಲು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.